ಸ್ನೇಹಿತರೆ, ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀವಿ. ನಾನು, ಡಿ ಕೆ ಶಿವಕುಮಾರ್ ಅವರು ಮತ್ತು ಜಾರ್ಜು, ಬೈತಿ ಸುರೇಶು, ಜಮೀರ್ ಅಹಮದ್ ಖಾನ್, ಆಮೇಲೆ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್ದು, ಚೀಫ್ ಸೆಕ್ರೆಟರಿ, ಫೈನಾನ್ಸ್ ಇಲಾಖೆಯವರು, ಮತ್ತು ACS ಅರ್ಬನ್ ಡೆವಲಪ್ಮೆಂಟು ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿ 5 ಕಾರ್ಪೊರೇಷನ್ ಕಮಿಷನರ್ಸ್ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ. ಅವರು ನಾನು 1 ತಿಂಗಳು ಗಡುವು ಅಂತ ಹೇಳಿದ್ದೆ, ಅವರು ಅಕ್ಟೋಬರ್ ಒಳಗಡೆ ಮಾಡಿ ಮುಗಿಸ್ತೀವಿ, ಎಲ್ಲರೂ ಕೂಡ ಮೋಟಾರಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಸುಮಾರು 1500 ಪಾರ್ಟೋಲ್ಸ್ಗಳನ್ನು ಗುರುತು ಮಾಡಿದ್ದಾರೆ. ಅದರಲ್ಲಿ ಸುಮಾರು 6000 ಚಿಲ್ಲರೆ ಪಾರ್ಟೋಲ್ಸ್ಗಳನ್ನು ಮುಚ್ಚಿದ್ದಾರೆ. ಇನ್ನೂ 8000 ಚಿಲ್ಲರೆ ಪಾರ್ಟೋಲ್ಸ್ಗಳನ್ನು ಮುಚ್ಚಬೇಕಾಗಿದೆ. ಇದು ಡಿ ಕೆ ಶಿವಕುಮಾರ್ ಅವರು ಪೊಲೀಸ್ನವ್ರಿಗೆ, ಸಾರ್ವಜನಿಕರಿಗೆ ಮತ್ತು ಇಂಜಿನಿಯರ್ಗಳಿಗೆ ಕೊಟ್ಟಿದ್ದಂಥ ಅವರು ಐಡೆಂಟಿಫೈ ಮಾಡಿ ಎಷ್ಟು ಪಾರ್ಟೋಲ್ಸ್ಗಳಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಈ ಪಾರ್ಟೋಲ್ಸ್ಗಳನ್ನು ಮೋಟಾರಬಲ್ ರೋಡ್ಸ್ ಮಾಡ್ತಕ್ಕಂಥದ್ದು, ಅಂದರೆ ಯಾವುದೇ ತಿರುಗಾಡಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ, ಅದು ಸ್ಕೂಟ್ರ್ಗಳಿರ್ಬೋದು, ಕಾರ್ಗಳಿರ್ಬೋದು, ಬಸ್ಗಳಿರ್ಬೋದು, ಟ್ರಕ್ಗಳಿರ್ಬೋದು, ಇವು ಆಮೇಲೆ ಎಂಥದ್ದು ಕ್ಯಾಂಟರ್ಸ್ಗಳು, ಲಾರಿ ಥರ ಇರ್ತಕ್ಕಂಥವು, ಇವುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಇನ್ನು ಮುಂದೆ ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚಿತವಾಗೇ ಮಾಡ್ಕೊಂಡಿರಬೇಕು. ಈ ಮಳೆಗಾಲ ಬಂದಾಗ ಗುಂಡಿಗಳು ಮುಚ್ಚೋದಲ್ಲ, ಮಳೆಗಾಲ ಬರೋದಕ್ಕಿಂತ ಮುಂಚಿತವಾಗಿಯೇ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದೀವಿ. ಮತ್ತು ಚೀಫ್ ಇಂಜಿನಿಯರ್ಗಳು ಯಾರ್ಯಾರು ಇದ್ದಾರೆ, ಆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ನೀವು ರಸ್ತೆಗಳು ಗುಂಡಿ ಬಿದ್ದರೆ ಅದು ಮುಚ್ಚದೇ ಹೋದರೆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಜೊತೆಗೆ ಸಮನ್ವಯ ಇಲ್ಲ. ಈಗ BWSSB, ಇದು BSCOM, ಆಮೇಲೆ BDA, ಆಮೇಲೆ ಮೆಟ್ರೋ, ಇವ್ರಿಗೆ ಸಮನ್ವಯತೆ ಇಲ್ಲ. ವಾರಕ್ಕೊಮ್ಮೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಭೇಟಿ ಮಾಡಬೇಕು. ಆ ಸಮನ್ವಯತೆಯನ್ನು ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬೇಕು. ಆಮೇಲೆ ಎಲ್ಲರೂ ಕೂಡ ಫೀಲ್ಡ್ ಮೇಲೆ ಇರಬೇಕು. ಕಮಿಷನರ್ಗಳು ಇರಬೇಕು, ಚೀಫ್ ಇಂಜಿನಿಯರ್ಗಳು ಇರಬೇಕು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗಳು ಇರಬೇಕು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇರಬೇಕು. ಫೀಲ್ಡ್ ಮೇಲೆ ಇರಬೇಕು. ಸೂಪರ್ವೈಸ್ ಮಾಡದೆ ಹೋದರೆ ಕೆಲಸ ಆಗಲ್ಲ. ಜೊತೆಗೆ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿರಬಾರ್ದು. ಕ್ವಾಲಿಟಿ ರಸ್ತೆಗಳನ್ನು ಮಾಡಬೇಕು. ಅದು ವೈಟ್ ಟಾಪಿಂಗ್ ರಸ್ತೆ ಇರಲಿ, ಟಾರ್ ಹಾಕ್ತಕ್ಕಂಥದ್ದು ರಸ್ತೆ ಇರಲಿ, ಗುಂಡಿ ಮುಚ್ಚತಕ್ಕಂಥ ಕೆಲಸ ಇರಲಿ, ಮತ್ತು ವೈಜ್ಞಾನಿಕವಾಗಿ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಆಗಬೇಕು. ಇಲ್ಲದೆ ಹೋದರೆ
ಧೂಳು ಜಾಸ್ತಿ ಆಗ್ತದೆ. ಮತ್ತು ಗುಂಡಿಗಳು ವೈಜ್ಞಾನಿಕವಾಗಿ ಮುಚ್ಚದೇ ಹೋದರೆ ಮತ್ತೆ ಒಂದು ವಾರದಲ್ಲೇ ಕಿತ್ತೋಯ್ತವೆ ಅವು. ಅದಕ್ಕೆ ವೈಜ್ಞಾನಿಕವಾಗಿ ಗುಂಡಿಗಳು ಮುಚ್ಚತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ ವೈಜ್ಞಾನಿಕವಾಗಿ ಕ್ವಾಲಿಟಿ ಗುಂಡಿ ರೀತಿಯಲ್ಲಿ ಕ್ವಾಲಿಟಿಯಾಗಿ ಮುಚ್ಚದೇ ಹೋದರೆ ಅವರು ಇಂಜಿನಿಯರ್ಗಳು ದೇ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. So far as money is concerned, ಕೂಡಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ 750 ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಒಂದು ತಿಂಗಳಾದಮೇಲೆ ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ಮಾಡಿ ಇವರು ACS ಅರ್ಬನ್ ಡೆವಲಪ್ಮೆಂಟು, ಆಮೇಲೆ ಚೀಫ್ ಕಮಿಷನರ್, ಆಲ್ ಕಮಿಷನರ್ಸ್ ಆಫ್ ದಿ 5 ಕಾರ್ಪೊರೇಷನ್ಸ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅಲ್ಲಿ ಏನು ಹಣ ಬೇಕಾಗ್ತದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಎಸ್ಟಿಮೇಟ್ಸ್ ತಗೊಂಬ ಅಂತ ಹೇಳಿದ್ರು. ಎಸ್ಟಿಮೇಟ್ಸ್ ತಗೊಂಬರ್ರಿ ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ಎಸ್ಟಿಮೇಷನ್ನು ಎಲ್ಲ ತಗೊಬರ್ರಿ ಅಂತ ಹೇಳಿದ್ದೀನಿ ಅವತ್ತಿಗೆ. ಆಮೇಲೆ ನಾನು ಇನ್ನು 15 ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ. ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ, ಮೋಟಾರಬಲ್ ರಸ್ತೆ, ಮತ್ತು ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ, ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ, ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ. ಒಂದು ತಿಂಗಳಲ್ಲಿ 2 ಮೀಟಿಂಗ್ಗಳು ಮಾಡ್ತೀನಿ. ಒಂದು ವೇಳೆ ಸೈಂಟಿಫಿಕ್ ಆಗಿ ಗುಂಡಿ ಮುಚ್ಚದೆ ಹೋದರೆ ಕ್ವಾಲಿಟಿ ಇಲ್ಲದೆ ಹೋದರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೋತೀವಿ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇಷ್ಟು ಇವತ್ತು ಚರ್ಚೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದೇನೆ. ಬಹುಶಃ ಒಂದು ತಿಂಗಳಲ್ಲಿ ಅಧಿಕಾರಿಗಳೇ ಒಪ್ಕೊಂಡಿರೋ ಪ್ರಕಾರ 1 ತಿಂಗಳಲ್ಲಿ ಮೋಟಾರಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಳದೆ ಹೋದರೆ ದಿ ಆಫೀಸರ್ಸ್ ವಿಲ್ ಬಿ ರೆಸ್ಪಾನ್ಸಿಬಲ್. ಪ್ರತಿ ಬಾರಿ ರಸ್ತೆ ಗುಂಡಿ ಸಮಸ್ಯೆ ಆದಾಗ ನೀವು ಗಡುವು ಕೊಡ್ತೀರಾ, ಅಧಿಕಾರಿಗಳು ಗಡುವು ಓದ್ತಾರೆ, ಅದನ್ನ ಸರಿಪಡಿಸೋಕೆ ಆಗ್ತಾ ಇಲ್ಲ. ಪದೇ ಪದೇ ಸಮಸ್ಯೆ ಆಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗೂ ರಸ್ತೆ ಹಾಳಾಗುತ್ತೆ ಸರ್. ಇದು ನೋಡಪ್ಪ, ಪ್ರತಿ ಬಾರಿನೂ ಕೂಡ ಗುಂಡಿಗಳು ಬೀಳೋದು ಸ್ವಾಭಾವಿಕವಾಗಿ ನಡೀತಾ ಇರ್ತಕ್ಕಂಥದ್ದು. ಮಳೆ ಜಾಸ್ತಿ ಆದಾಗ ಗುಂಡಿಗಳು ಜಾಸ್ತಿ ಆಗ್ತವೆ. ಈ ಸಾರಿ ಕಳೆದ ವರ್ಷ ಮಳೆ ಜಾಸ್ತಿ ಆಗಿದೆ, ಅದರಿಂದ ಗುಂಡಿಗಳು ಜಾಸ್ತಿ ಬಿದ್ದಿದ್ದಾವೆ. ನಾವು ಅದಕ್ಕೆ ಗುಂಡಿಗಳು ಬಿದ್ದಾಗ ಇನ್ನು ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚಿತವಾಗೇ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಈ ಬಾರಿ ಕೂಡ ಯಾರು
ಲಾಸ್ಟ್ ಟೈಮು ಪೈ ಅನ್ನೋರು ಮೊಹಮ್ಮದ್ ದಾಸ್ ಪೈ ಮತ್ತೆ ಕಿರಣ್ ಮಜುಮ್ದಾರ್ ಶಾ ಅನ್ನೋರು ಹೋದ ವರ್ಷನೇ ಟೀಕೆ ಮಾಡಿ ಅಸಮಾಧಾನ ರಸ್ತೆ ಬಗ್ಗೆ ಈಗಲೂ ಮಾಡಿದ್ದಾರೆ ಅಂತ. ಈಗ ಅವ್ರು ಯಾರು ಹೇಳಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಅವ್ರ ಜೊತೆಲೂ ಕೂಡ ಮಾತಾಡೋಣ. ಬಟ್ ಈ ಕರ್ನಾಟಕದಲ್ಲಿರ್ತಕ್ಕಂಥ 1,40,00,000 ಜನ ಇದ್ದಾರಲ್ಲ ಬೆಂಗಳೂರಿನಲ್ಲಿ, 1,40,00,000 ಜನ ಇದ್ದಾರಲ್ಲ, ಅವ್ರಿಗೆ ಅನಾನುಕೂಲ ಆಗಬಾರ್ದು ಅಷ್ಟೇ. ಸರ್, ಇದೇ ರಸ್ತೆ ಗುಂಡಿ ಬಳಕೆ ವಿಪಕ್ಷ ಟೀಕೆ ಮಾಡ್ತೇವೆ ಸರ್. ಪದೇ ಪದೇ ರಸ್ತೆ ಗುಂಡಿ ವಿಚಾರವಾಗಿ ನಿಮ್ಮನ್ನ ಪದೇ ಪದೇ ಟೀಕೆ ಮಾಡ್ತಾರೆ. ಇದ್ರ ಬಗ್ಗೆ ಅವ್ರಿಗೆ ಏನ್ ಹೇಳ್ತೀರಾ ಸರ್? ಅವರಿಗೆ ಅವ್ರ ಸರ್ಕಾರ ಇದ್ದಾಗ್ಲೂ ರಸ್ತೆ ಗುಂಡಿ ಸಮಸ್ಯೆ ಆಗ್ತಿತ್ತು, ಈಗಲೂ ಪ್ರತಿ ಬಾರಿ ಮಳೆ ಬಂದಾಗ ಅದೇ ಸಮಸ್ಯೆ ಆಗುತ್ತೆ. ಅದಕ್ಕೆ ಶಾಶ್ವತ ಪರಿಹಾರ ಇಲ್ವಾ ಅಂತ ಸರ್? ಅದಕ್ಕೆಪ್ಪ ಶಾಶ್ವತ ಪರಿಹಾರ ಅಂತಂದರೆ ಈಗ ಇರ್ತಕ್ಕಂಥ ರಸ್ತೆಗಳನ್ನು ಸುಸ್ಥಿತಿನಲ್ಲಿ ಇಡಲಿಕ್ಕೆ ಮೊದಲೇ ಕ್ರಮ ತಗೊಳ್ಳೋದು ಶಾಶ್ವತ ಪರಿಹಾರ. ಈಗ ನೋಡಪ್ಪ, ಈಗಾಗಲೇ ಈಗ 1,700 ಕೋಟಿ ಬಿಜೆಪಿ ಅವರಿಗೆ ದೇ ಹ್ಯಾವ್ ನೋ ಮಾರಲ್ ರೈಟ್. ಕೋರ್ಟ್ನವರೆಲ್ಲ ಉಗ್ತಿದ್ದಾರೆ ಅವರಿಗೆ, ಗುಡ್ಡಿ ಮುಚ್ಚಿಲ್ಲ. ಈಗ ಅವರು ಬಿಜೆಪಿ ಅವರು ಹೇಳ್ತಾರೆ ಅಂತ ಅಲ್ಲ, ಇದು ರಸ್ತೆಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ. ಆ ಕೆಲಸ ನಾವು ಮಾಡ್ತೀವಿ. ನೋಡಿ, ವೈಟ್ ಟ್ಯಾಪಿಂಗಿಗೆ ನಮ್ಮ ಗೌರ್ಮೆಂಟ್ ಬಂದ ಮೇಲೆ 1,700 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ. ಹೈ ಡೆನ್ಸಿಟಿ ಕಾರಿಡಾರ್ಗೆ 273 ಕೋಟಿ ರೂಪಾಯಿ, ಗ್ರೇಡ್ ಸಪ್ರೇಟರ್ಗೆ 752 ಕೋಟಿ ರೂಪಾಯಿ. ಇದನ್ನು ನಾವು ಗೌರ್ಮೆಂಟಿಂದ, ಅದು ಸರ್ಕಾರ ದುಡ್ಡು, 3,500 ಕೋಟಿ ಒಟ್ಟು 3,500 ಕೋಟಿ ರೂಪಾಯಿನ ವರ್ಕ್ಸ್ನ ನಾವು ಈಗಾಗಲೇ ತೆಗೆದುಕೊಂಡಿದ್ದೀವಿ. ಇದು ಭಾಳ ದೊಡ್ಡದು ಕೆಲಸ. ನಾನೇನು ಇದಂತ ಎಲ್ಲ ಮುಂದೆ ಸತಿ ಕ್ಲೋಸ್ ಮಾಡ್ತೀವಿ ಅಂತಲ್ಲ, ಅದಕ್ಕೆ ಅದೇ ಅಂತ ಒಂದು ಸ್ಪೆಸಿಫಿಕೇಶನ್ ಇದೆ, ಅದ್ರ ಮೇಲೆ ನಾವು ಮಾಡ್ತಾ ಇದ್ದೀವಿ. ನಮಗೆ ಬೆಂಗಳೂರು ನಾಗರಿಕರ ಬಗ್ಗೆ ಅಪಾರವಾದಂಥ ಅವ್ರ ಗೌರವ, ಒಳ್ಳೆಯ ಜನ ಇದ್ದಾರೆ. ಇದನ್ನ ಮಳೆ ಯಾವ ರೀತಿ ಬರ್ತಾ ಇದೆ ಅಂತ ನಿಮಗೂ ಗೊತ್ತಿದೆ. ವಿಧಾನಸೌಧ ಸುತ್ತಮುತ್ತಲೇ ಯಾವ ರೀತಿ ಗುಂಡಿಗಳು ರಾತ್ರೋರಾತ್ರಿ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿದೆ ನಿಮಗೆಲ್ಲ. ವಿ ಆರ್ ಅಟ್ ಇಟ್. ಚೀಫ್ ಮಿನಿಸ್ಟರ್ ಕರೆದು ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಮೀಟಿಂಗ್ ಮಾಡಿದ ನಾನು ಅವರೆಲ್ಲ ಅಫಿಷಿಯಲಾಗಿ ಕಮಿಟ್ ಆಗಲಿ ಅಂತೇಳಿ ನಾನು ಅವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಸರ್, ಈ ಬೆಂಗಳೂರು ಸಮಸ್ಯೆ ಆದ್ರೆ ಬೆಂಗಳೂರು ಹೊರತಾಗಿ ಹೊರ ಜಿಲ್ಲೆಗಳಲ್ಲೂ ರಸ್ತೆ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಅಲ್ಲೂ ಪರಿಹಾರ ಆಗುತ್ತಾ ಸರ್? ಅಲ್ಲೂ ಮಾಡ್ತೀವಿ, ಕೊಟ್ಟಿದ್ದೀವಿ. ಅಲ್ಲೂ 55 ಕೋಟಿ ಕೊಟ್ಟಿದ್ದೀವಿ. ಅಲ್ಲೂ ಮಾಡ್ತೀವಪ್ಪ, ಅಲ್ಲೂ ಮೇಂಟೈನ್ ಮಾಡ್ತೀವಿ. ಕಾರ್ಪೊರೇಷನ್ 2,000 ಕೋಟಿ ಕೊಟ್ಟಿದ್ದೀರಾ? ಫ್ಲಡ್ಗೆ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ? ಫ್ಲಡ್ಗೆ ಈಗ ಸಾಕಷ್ಟು ಮಳೆ ಆಗ್ತಾ ಇದೆ, ಏನ್ ಡೈರೆಕ್ಷನ್ ಏನ್ ಕೊಟ್ಟಿದ್ದಾರೆ ಅಧಿಕಾರಿಗಳು? ಸಾಕಷ್ಟು ಮಳೆ ಆಗ್ತಾ ಇದೆ, ಎಲ್ಲ ಜಿಲ್ಲೆಯಲ್ಲೂ ಸಮಸ್ಯೆ ಆಗಿದೆ ಸರ್, ಅತಿವೃಷ್ಟಿ ಆಗಿದೆ. ಮೊನ್ನೆ ಅತಿವೃಷ್ಟಿಗೆ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ರೈತರು ನಿಮ್ಮ ಮನವಿ ಅಧಿಕಾರಿಗಳು ಏನ್ ನೋಡಪ್ಪ, ಡೈರೆಕ್ಷನ್ ಕೊಟ್ಟಿದ್ದೀರಾ ಸರ್? ನಾವು ಜಂಟಿ ಸರ್ವೆ ಮಾಡ್ತಾ ಇದ್ದೀವಿ, ಅವರಿಗೆ ಟೈಮ್ ಕೊಟ್ಟಿದ್ದೀವಿ. ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣ ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಜಂಟಿ ಸರ್ವೆ ಮಾಡೋಕ್ಕಾಗಿಲ್ಲ. ಮಳೆ ಕಡಿಮೆ ಆದ ತಕ್ಷಣ ಜಂಟಿ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ತಕ್ಷಣ ಪರಿಹಾರ ಕೊಡ್ತೀವಿ. ಸರ್, ಇನ್ನೊಂದು ಆಳಂದ ವಿಚಾರವಾಗಿ SIT ರಚನೆ ಮಾಡಿದ್ದೀರಿ, ಅದ್ರ ಬಗ್ಗೆ ಏನು ಹೇಳಿ? SIT ರಚನೆ ಮಾಡಿದ್ರೆ ಆಳಂದ ಕ್ಷೇತ್ರ ಮಠಗಳಿಗೆ ಸಂಬಂಧಪಟ್ಟಂತೆ SIT ರಚನೆ ಆಗಿದೆ. ಆಳಂದದ ಬಗ್ಗೆ ರಾಹುಲ್ ಗಾಂಧಿಯವರು ಮಾಡಿರ್ತಕ್ಕಂಥ ಆರೋಪಗಳಿದೆಯಲ್ಲ, ಅವು ಸತ್ಯವಾದಂಥ ಆರೋಪಗಳು. ಅದಕ್ಕೋಸ್ಕರನೇ ಆರೋಪಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ SITಯನ್ನು ರಚನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು.